ಪ್ರೀತಿಯ ವೀಕ್ಷಕರೇ, ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಖುಷಿ ಕ್ರಿಯೇಟಿವ್ ಟಿವಿಯ ಕನ್ನಡ ಕ್ವಿಜ್ ಕಾರ್ಯಕ್ರಮ. ಹಿಂದಿನ ಭಾಗದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ: ಈ ಒಗಟನ್ನು ಬಿಡಿಸಿ. ಅರಳುವುದು ಹೂವಾಗಿ, ಹೂ ಜಾತಿಯಲ್ಲ, ತೊಳೆದ ಕೆಂಡದ ಬಣ್ಣ, ಪರಿಮಳವೂ ಇಲ್ಲ, ಬಿಸಿಲ ಬೇಗೆಗೆ ಬಾಡಿ ಬೀಳುವುದೂ ಇಲ್ಲ. ಕನ್ನಡ ಕ್ವಿಜ್ನ ಮೊದಲ ಪ್ರಶ್ನೆ: ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರು? ಎ. ಬೇಂದ್ರೆ, ಬಿ. ಬಿ. ಎಂ. ಶ್ರೀ, ಸಿ. ಮುದ್ದಣ್ಣ, ಡಿ. ಗೋವಿಂದ ಪೈ. ಉತ್ತರ ಸಿ. ಮುದ್ದಣ್ಣ. ಕನ್ನಡ ನವೋದಯದ ಮುಂಗೋಳಿ ಎಂದು ಪ್ರಸಿದ್ಧರಾದ ಮುದ್ದಣ್ಣ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಹಾಕವಿ ಎಂದು ಖ್ಯಾತಿ ಪಡೆದಿದ್ದಾರೆ. ಮುದ್ದಣ್ಣ ಅವರ ನಿಜ ನಾಮಧೇಯ ಲಕ್ಷ್ಮೀನಾರಾಯಣಪ್ಪ. ಹುಟ್ಟೂರು ನಂದಳಿಕೆಯಾದ್ದರಿಂದ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎಂಬ ಹೆಸರು ಕೂಡ ಇವರಿಗಿದೆ. ರತ್ನಾವತಿ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧ ಮುದ್ದಣ್ಣ ಅವರು ಬರೆದಿರುವ ಕೆಲವು ಮುಖ್ಯವಾದ ಕೃತಿಗಳು. ಭಾರತೀಯ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಎ. ಸರೋಜಿನಿ ನಾಯ್ಡು, ಬಿ. ರವೀಂದ್ರನಾಥ ಟ್ಯಾಗೋರ್, ಸಿ. ಕುವೆಂಪು, ಡಿ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಉತ್ತರ ಬಿ. ರವೀಂದ್ರನಾಥ ಟ್ಯಾಗೋರ್. ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು 1911 ಡಿಸೆಂಬರ್ 11ರಂದು ರವೀಂದ್ರನಾಥ್ ಟ್ಯಾಗೋರ್ ರಚಿಸಿದರು. ಇದನ್ನು ಅದೇ ತಿಂಗಳು 28ರಂದು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಡಲಾಯಿತು. ನಂತರ ಜನವರಿ 24, 1950ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರಗೀತೆ ಎಂದು ಘೋಷಿಸಿತು. ಈ ಚಿತ್ರಪಟದಲ್ಲಿರುವರನ್ನು ಗುರುತಿಸಿ. ಉತ್ತರ ಎಂ. ವಿ. ರಾಜಮ್ಮ. 1936ರಲ್ಲಿ ಬಿಡುಗಡೆಯಾದ ಸಂಸಾರ ನೌಕಾ ಚಿತ್ರದಲ್ಲಿ ರಾಜಮ್ಮ ಅವರು ಪ್ರಮುಖ ನಟಿಯಾಗಿ ಪಾದಾರ್ಪಣೆ ಮಾಡಿ ದಕ್ಷಿಣ ಭಾರತದಾದ್ಯಂತ ಚಲನಚಿತ್ರಗಳಲ್ಲಿ ವಿಸ್ತಾರವಾದ ವೃತ್ತಿಜೀವನವನ್ನು ಆನಂದಿಸಿದರು. ಅವರು ದಕ್ಷಿಣ ಭಾರತ ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ಮೊದಲ ಮತ್ತು ಅಗ್ರಗಣ್ಯ ಮಹಿಳಾ ನಿರ್ಮಾಪಕಿ. ಅವರು 1943ರಲ್ಲಿ ತಮ್ಮ ಸ್ವಂತ ಹೋಮ್ ಬ್ಯಾನರ್ ವಿಜಯ ಫಿಲ್ಮ್ಸ್ ಅಡಿಯಲ್ಲಿ ರಾಧಾ ರಮಣ ಚಿತ್ರವನ್ನು ನಿರ್ಮಿಸಿದರು. ಶಕುಂತಲೆಯ ತಂದೆ ಯಾರು? ಇ. ದೂರ್ವಾಸರು, ಬಿ. ವಿಶ್ವಾಮಿತ್ರ, ಸಿ. ವಸಿಷ್ಠರು, ಡಿ. ಕಣ್ವರು. ಉತ್ತರ ಬಿ. ವಿಶ್ವಾಮಿತ್ರ. ಈ ಒಗಟನ್ನು ಬಿಡಿಸಿ. ಅಂಕುಡೊಂಕಾದ ಬಾವಿ, ಶಂಖಚಕ್ರದ ಬಾವಿ, ಇಣಕಿ ನೋಡಿದರೂ ಕುಣುಕು ನೀರಿಲ್ಲ.